ಹಾಯ್ ನಮಸ್ತೆ. ನೆನ್ನೆವರೆಗೂ ಎಷ್ಟು ಬ್ಯುಸಿಯಾಗಿ ಕೆಲಸ ಇತ್ತು ಅಂದರೆ ನಿಜವಾಗ್ಲೂ ಎಲ್ಪ್ ಮಾಡೋದಕ್ಕೆ ಯಾರಾದರೂ ಒಬ್ಬರು ಬೇಕಾಗಿ ಬರ್ತಾಯಿತ್ತು. ಹಂಗಾಗಿ ನಮ್ಮ ಮನೇಲಿ ನಮ್ಮ ಊರ್ಗಿತ್ತಿನ ಕರೆಸ್ಕೊಂಡಿದ್ದೆ ನಮ್ಮ ತಂಗಿನ. ಮತ್ತು ಅದಲ್ದಿರ ನಮ್ಮ ಅಣ್ಣ ನಮ್ಮ ಅತ್ತಿಗೆನೂ ಬಂದಿದ್ದರು ನಮಗೆ ಎಲ್ಪ್ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಅಷ್ಟೊಂದು ಆರ್ಡರ್ಸ್ ಇತ್ತು, ಒಬ್ಬಳ ಕೈಯಲ್ಲೇ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರು ಊರಿಗೋಗಿದ್ರು. ಹಂಗೆ ಮನೆ ಹತ್ರ ಬಂದರು, ಅವರು ಎಲ್ಪ್ ಮಾಡಿದರು. ಮತ್ತು ನೋಡಿ ಇಷ್ಟೊಂದು ಬ್ಯುಸಿಯಾಗಿದ್ದಾಗ ದಿಢೀರಂತ ಸಿಲಿಂಡ್ರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಲಿಂಡ್ರ್ ಬರೋದೇ ಕಡಿಮೆ ಆಗೋಗಿದೆ. ಹಂಗಾಗಿ ಏನು ಮಾಡೋದಪ್ಪ ನಾಳೆಯಿಂದ ಅಂತ ಯೋಚನೆ ಆಗಿದೆ ನನಗಂತೂ. ಆವತ್ತಿನ ದಿವಸ ತುಂಬಾ ಆರ್ಡರ್ಸ್ ಇದ್ದಿದ್ದ ಕಾರಣ ಎಲ್ಲರೂ ಎಲ್ಪ್ ಮಾಡಿದರು ಕೂತ್ಕೊಂಡು. ಕೆಲಸ ಇದ್ದರೆ ಯಾರೋ ಒಬ್ಬರು ಎಲ್ಪ್ ತೊಗೊಂಡು ಮಾಡ್ಬೋದು. ಕೆಲಸನೇ ಇಲ್ಲ, ಸಿಲಿಂಡ್ರಿಗೆ ಸಿಗೋದಿಲ್ಲ ಇನ್ಮೇಲೆ ಜಾಸ್ತಿ ಅಂತೇಳಿದರೆ ಇನ್ನೇನು ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡಿ ಈಗ ಆರ್ಡರ್ಸ್ ಏನೂ ತೊಗೊತಾ ಇಲ್ಲ, ಎಲ್ಲ ಖಾಲಿ ಅನಿಸ್ತೈತೆ. ಆರ್ಡರ್ಸ್ ಫುಲ್ ನಿಲ್ಲಿಸಿದ್ದೀನಿ. ಸ್ವಿಗ್ಗಿ ಝೊಮ್ಯಾಟೊ ಮಾತ್ರ ಆರ್ಡರ್ಸ್ ತೊಗೊತಾ ಇದ್ದೀನಿ. ಅದಾದರೆ ಸ್ವಲ್ಪ ಕಡಿಮೆ ಅಲ್ವಾ ಮಾಡೋದು, ಗ್ಯಾಸ್ ಖರ್ಚು ಅಂತೇಳ್ಬಿಟ್ಟು. ಇದಾಗಿತ್ತು ಬ್ಲಾಗು. ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ. ಸಿಲಿಂಡ್ರ್ ಸಿಗದಿರೋ ಇರೋರು ಏನೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನಮ್ಮ ಅತ್ತೆ ಅಂತೂ ಆರಾಮಾಗಿ ಮಲಗಿದ್ದಾರೆ. ಥ್ಯಾಂಕ್ ಯು.